ಹಾಯ್ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲ? GPSTR ಪರೀಕ್ಷೆಯಲ್ಲಿ 3 ಮತ್ತು 4 ಅಂಕದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ವಿವರಣಾತ್ಮಕ ಪತ್ರಿಕೆಯಲ್ಲಿ, ಪತ್ರಿಕೆ 2ರಲ್ಲಿ. ಆ ಒಂದು ಪತ್ರಿಕೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, 2-3 ಪ್ರಶ್ನೆಗಳಿಗೂ ಕೂಡ ಕೆಲವೊಮ್ಮೆ ನಾವು ಒಂದಷ್ಟು ಪಾಯಿಂಟ್ಗಳನ್ನು ಕಾಮನ್ ಆಗಿ ಬರೆದ್ರೆ ಅದಕ್ಕೆ ಆನ್ಸರ್ ಆಗುತ್ತೆ. ಅಂತಹ ಕೆಲವೊಂದಷ್ಟು ಮಾದರಿ ಪ್ರಶ್ನೆಗಳನ್ನು ನಾನಿಲ್ಲಿ ತಗೊಂಡು ಬಂದಿದ್ದೀನಿ. ಮೊದಲನೇದಾಗಿ 10ನೇ ತರಗತಿಯ ಅಧ್ಯಾಯ 1 ಇತಿಹಾಸ ವಿಭಾಗದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಒಂದು ಪಾಠದಲ್ಲಿ ಬರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳು ಹಾಗೂ ಅದಕ್ಕೆ ಉತ್ತರಗಳನ್ನು ನೋಡೋಣ. ಈಗ ಪ್ರಶ್ನೆ ಮೊದಲನೇದು ಏನಂತ ಹೇಳಿದ್ರೆ, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿ ಅಂತನಾದರೂ ಬರಬಹುದು. ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದ ಅಂಶಗಳು ಯಾವುವು, ಈ ರೀತಿಯಾಗಿ ಒಬ್ಬರು ಬರಬಹುದು. ಅಥವಾ ಕಾನ್ಸ್ಟಾಂಟಿನೋಪಲ್ನ ಪತನ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ದಾರಿ ಮಾಡಿತು, ಹೇಗೆ, ಈ ರೀತಿಯ ಒಂದು 2-3 ಪ್ರಶ್ನೆಗಳಿಗೆ ನಾವು ಕಾಮನ್ ಆಗಿ ಈ ಒಂದಷ್ಟು ಪಾಯಿಂಟ್ಸ್ಗಳನ್ನು ಹಾಕಿದರೆ ಸಾಕು, ಉತ್ತರ ಬಂದ್ಬಿಡುತ್ತೆ. ಅಲ್ಲಿ ಉತ್ತರವನ್ನು ನೋಡೋಣ ನಾವೀಗ. ಮೊದಲನೇ ಪಾಯಿಂಟ್, 1453ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. 2ನೇ ಪಾಯಿಂಟ್, ಆ ನಗರವನ್ನು ಸಂಧಿಸುವ ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಹೋದವು. 3ನೇ ಪಾಯಿಂಟ್, ಟರ್ಕರು ಈ ಮಾರ್ಗದ ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದರು. 4ನೇ ಪಾಯಿಂಟ್, ಪರಿಣಾಮವಾಗಿ ವರ್ತಕರಿಗೆ ಈ ಮಾರ್ಗದ ವ್ಯಾಪಾರವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ. 5ನೇ ಪಾಯಿಂಟ್, ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ದೇಶಗಳು ಪ್ರಯತ್ನಿಸಿದವು. ಲಾಸ್ಟ್ ಪಾಯಿಂಟ್, ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೋಬ್ ಮತ್ತು ಸಿಡಿಮದ್ದುಗಳು ಸಮುದ್ರಯಾನಕ್ಕೆ ಸಹಕಾರಿಯಾದವು. ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಬರೆದು ಲಾಸ್ಟ್ ನಾವು ಒಂದು ಪಾಯಿಂಟನ್ನು ಬರೀಬೇಕಾಗತ್ತೆ. ಎಕ್ಸಾಂಪಲ್, ಈಗ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದ ಅಂಶಗಳಾವುವು ಅಂತ ಪ್ರಶ್ನೆ ಬಂದಲ್ಲಿ ಈ ಮೇಲಿನ ಎಲ್ಲ ಅಂಶಗಳು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದವು ಅಂತ ಹೇಳಿ ಬರೀಬೇಕಾಗತ್ತೆ.